ನಾನು ಕಮಿಷನರ್ನ ಮೀಟ್ ಮಾಡಕ್ ಹೋಗಿದ್ದೆ. ಇಷ್ಟು ಬೆಳಗ್ಗೆ ಏನ್ರಿ ಅದು? ಹೀಗೆ ಸುಮ್ಮನೆ ಕ್ಯಾಶುಯಲ್ ಮೀಟು, ಅದು ಇದು ಅಂತ ಮಾತಾಡ್ಕೊಂಡು ಕೂತಿದ್ವಿ. ಅಂಕಲ್ ತಿಂಡಿ ಬೇಡಮ್ಮ, ನಾನು ಅಲ್ಲೇ ಮುಗಿಸ್ಕೊಂಬಂದೆ, ನಂದಾಗಿದೆ. ಯಾಕೆ ಮೇಡಮ್ ಇಷ್ಟೇ ಸಾಕಾ? ಇನ್ನೊಂದು ಬಡ್ಸ್ಕೊಳ್ಳಿ. ನನಗ್ ಬೇಕು ಅಂದ್ರೆ ನಾನು ಕೇಳಿ ಹಾಕಿಸ್ಕೊಂತೀನಿ. ಆಗ್ಲಿಂದ ಬೇಕಾ ಮೇಡಮ್ ತಿನ್ನಿ 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 ಅಲ್ಲ ನಾನು ತಲೆ ತಿನ್ಬೇಡ ನಕ್ಷತ್ರ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತಾ ಇದೀಯಾ? ಬೇಡ ಅಂದ್ರೆ ಬೇಡ ಅನ್ನು. ಪಾಪ ಏನೋ ಕೇಳಿದ್ಲು. ತಟ್ಟೆಲಿರೋದ್ನಾದ್ರೂ ತಿನ್ಬಿಟ್ಟು ಹೋಗು, ಹಾಗೆಲ್ಲ ಅರ್ಧಂಬರ್ಧ ಬಿಡಬಾರ್ದು. ನನಗ್ ಬೇಡ ಅಂತ ಹೇಳ್ದೆ ತಾನೆ. ತಟ್ಟೆನಲ್ಲಿ ಅರ್ಧಕ್ಕೆ ಬಿಡೋ ಅಭ್ಯಾಸ ಅನ್ನೋದು ಯಾವತ್ ಬಿಡ್ತೀಯೋ? ಆಂಟಿ, ಮೇಡಮ್ಗೆ ಏನಾಗಿದೆ? ಆರಾಮಾಗೇ ಇದ್ದಾರಲ್ವಾ? ಬೆಳಿಗ್ಗೆಯಿಂದ ಒಂಥರ ಇದ್ದಾರೆ. ಮೂಡ್ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗ ಆಡ್ತಿದ್ದಾಳೆ. ಬೆಳಿಗ್ಗೆ ಬೇರೆ ಕೆಟ್ಟ ಕನ್ಸ್ ಬಿತ್ತು ಅಂತ ಎದ್ ಬೇರೆ ಕೂತಿದ್ಲು. ಅದಕ್ಕೆ ನಮ್ ಸ್ವೀಟಿ ಹೆಸರಲ್ಲಿ ಒಂದ್ ಶಾಂತಿ ಹೋಮ ಮಾಡ್ಸಿದ್ರೆ ಹೇಗೆ? ಅವಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇರು, ನಾನು ಇವ್ರಿಗೆ ಹೇಳ್ತೀನಿ. ಏನು ತುಂಬಾ ಟೆನ್ಷನ್ನಾ? ಹುಚ್ಚಡಿತಿದ್ಯಾ? ಇನ್ನು ಎಷ್ಟು ದಿನ ಇದಲ್ಲ? ಈ ಕಡೆ ನಿನ್ ಮದುವೆನೂ ಆಗ್ತಿಲ್ಲ, ಆ ಕಡೆ ನನ್ನ ಪ್ರಾಬ್ಲಮ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ನು ಸಿಗ್ತಿಲ್ಲ. ನಿನ್ನ ಅಪ್ಪ ಅನ್ನಿಸ್ಕೊಂಡವನ್ಗೆ ಅದ್ಯಾವ ಟೈಮಲ್ಲಿ ಏನ್ ಸತ್ಯ ಗೊತ್ತಾಗುತ್ತೋ, ನಿನ್ ಲೈಫ್ ಅದೇನಾಗುತ್ತೋ. ಟೆನ್ಷನ್ ಟೆನ್ಷನ್ ಟೆನ್ಷನ್. ನಿನ್ ಲೈಫ್ ಹೀಗಾಗತ್ತೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ ಶ್ವೇತಾ. ಯೋಚನೆ ಮಾಡಿ ಮಾಡಿ ನನಗೆ ತಲೆ ಕೆಡ್ತಿದೆ. ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಸರಿಯಾಗಿ ಊಟ ಸೇರ್ತಿಲ್ಲ. ಇದೇ ತರ ಆದ್ರೆ ನನ್ಗೆ ಹುಚ್ಚಿಡಿಯುತ್ತೆ. ಏನ್ ಮಾಡ್ಲಿ ಅಂತಾನೂ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗೊತ್ತಾಗ್ತಿಲ್ವಾ? ಗೊತ್ತಿದ್ರೆ ನಾನು ಯಾಕೆ ಸುಮ್ನಿರ್ತಿದ್ದೆ? ನೋ ಶ್ವೇತಾ, ನಿನ್ನ ಹತ್ರ ಒಂದ್ ಪ್ಲಾನ್ ಇದೆ. ನೆನ್ನೆಯಿಂದ ಆ ಪ್ಲಾನ್ ನಿನ್ ತಲೆ ಕೊರಿತಿದೆ. ಇನ್ಫ್ಯಾಕ್ಟ್ ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನಿನಗೂ ಗೊತ್ತು. ಹೆದರಬೇಡ, ನಿನ್ನ ಪ್ಲಾನ್ ಕರೆಕ್ಟಾಗೇ ಇದೆ. ಇನ್ಫ್ಯಾಕ್ಟ್ ಇಟ್ಸ್ ದಿ ಬೆಸ್ಟ್. ಹಾಗೆ ಮಾಡು, ನಿನ್ನ ಪ್ರಾಬ್ಲಮ್ ಎಲ್ಲ ಪರ್ಮನೆಂಟ್ ಆಗಿ ಮುಗ್ದೋಗುತ್ತೆ.
ಹಲೋ, ಕರೆಕ್ಟ್ ಟೈಮ್ಗೆ ಕಾಲ್ ಮಾಡಿದ್ಯಾ? ಸೊ ನನ್ನ ಕೆಲಸ ರೆಡಿ ಅಂತಾಯ್ತು. ಏನ್ ಮಾಡ್ಬೇಕು ಹೇಳು, ನಾನ್ ರೆಡಿ. ಏನ್ ಬೇಕಾದ್ರೂ ಮಾಡ್ತೀಯಾ? ಎನಿಥಿಂಗ್ ಫಾರ್ ಯು ಅಂಡ್ ಎವ್ರಿಥಿಂಗ್ ಫಾರ್ ಯು. ಇವಾಗ ಇಷ್ಟು ಬಿಲ್ಡಪ್ ಕೊಟ್ಟು ಆಮೇಲೆ ಕೈ ಎತ್ತಬಾರ್ದು, ಈಗಲೇ ಹೇಳ್ತಿದ್ದೀನಿ. ಚಾನ್ಸೇ ಇಲ್ಲ. ವಿಷಯ ನನಗೆ ನಿನಗೆ ಬಿಟ್ಟು ಸತ್ರು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಈ ಗುಟ್ಟು ಮೇಂಟೈನ್ ಮಾಡೋ ವಿಷಯದಲ್ಲಿ ನಿನಗೆ ನನಗಿಂತ ನಂಬಿಕಸ್ತರು ಸಿಗಲ್ಲ. ಕಣ್ಣು ಮುಚ್ಕೊಂಡು ನಂಬೋದು. ನೋ, ಅದಕ್ಕೆ ಈ ಡೀಲ್ನ ನಿನಗೆ ಕೊಡ್ತಿದ್ದೀನಿ. ಹುಷಾರಾಗಿ ಮಾಡಿ ಮುಗಿಸ್ಬೇಕು. ಮುಗ್ಸೋದಾ? ಎಸ್. ಓ ಓ ಓ ನೀನ್ ಹೇಳ್ತಿರೋದ್ ನೋಡಿದ್ರೆ ಯಾರಿಗೋ ಮುಹೂರ್ತಾನೆ ಇಟ್ಟಿರೋ ಹಾಗಿದೆ. ಮೇಲೆ ಕಳಿಸೋ ಮುಹೂರ್ತ ಫಿಕ್ಸ್ ಆಗಿದೆ. ಅವ್ರಿದ್ರು ಅಂತ ಹೇಳಕ್ಕೆ ಒಂದೇ ಒಂದು ಕ್ಲೂನು ಉಳಿಸ್ದೆ ಎತ್ಬಿಡ್ತೀನಿ. ಯಾರು ಹೇಳು? ನನ್ನ ಅಪ್ಪ ಮಿಸ್ಟರ್ ಚಂದ್ರಶೇಖರ್. ಮೇಡಮ್, ಪಾಲಿಶ್ ಮಾಡ್ಕೊಂಡ್ ಬರಕ್ ಹೇಳಿದ್ರಿ, ಮಾಡ್ಕೊಂಡ್ ಬಂದೀನಿ ನೋಡಿ ಮೇಡಮ್. ಈಗ ತುಂಬಾ ಚೆನ್ನಾಗಿ ಕಾಣ್ತಿದೆ. ಮೇಡಮ್, ಅಂದಹಾಗೆ ಇನ್ನೂ ಸಾಕಷ್ಟು ಒಡವೆ ತಂದೀನಿ. ಎಲ್ಲ ಕಾರಲ್ಲಿದೆ. ಹೇಗಿದ್ರು ನಿಮ್ಮ ಮನೇಲಿ ಮದುವೆ ಇದೆ, ಯಾವ್ಯಾವ ಡಿಸೈನ್ ಇದೆಯೋ ಬೆಸ್ಟ್ ಡಿಸೈನು ಮಾರ್ಕೆಟಲ್ಲಿ ಇರೋದೆಲ್ಲ ತಂದೀನಿ. ನಿಮ್ಮ ಸೊಸೆಂದ್ರಿಗೂ ಹೇಳಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಒಡವೆ ಬೇಕೋ ನಿಮ್ಮ ಗಂಡಂದ್ರಿಗೆ ಹೇಳಿ ತಗೋಬೋದು. ಓಹೋ ಸೇಠ್ಜಿ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್ ಬೆಳಗ್- ಸರ್. ಬೆಳಗ್ಗೆನೆ ಮನೆಗೆ ಬಂದ್ಬಿಟ್ಟಿದ್ದೀರಾ? ಮೇಡಮ್, ಇದೇ ಪ್ಯಾಟ್ರನ್ದು ಇನ್ನ 3 ನೆಕ್ಲೆಸ್ ಬೇಕು ಅಂತ ಹೇಳಿದ್ರಿ. ಈಗ ಬೇಡ ಅಂದ್ರಲ್ಲ, ಯಾಕೆ? ಹಾ, ಹೇಳಿದ್ದೆ ಭಾಳ ಹಿಂದೆ. ಆಗ ನನ್ನ ಯೋಚನೆಗಳೇ ಬೇರೆ ಇತ್ತು. ನಾಲ್ಕು ಜನ ಸೊಸೆರು ಬರ್ತಾರೆ, ಒಬ್ರು ಹೆಚ್ಚು ಒಬ್ರು ಕಮ್ಮಿ ಆಗಬಾರ್ದು, ಎಲ್ರಿಗೂ ಈಕ್ವಲ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನನಗೆ ಅಂಥ ಆಸೆಗಳಿಲ್ಲ. ಸದ್ಯಕ್ಕೆ ನಾನು 3ನೇ ಸೊಸೆಗೆ ಮದುವೆ ಮಾಡಿಸ್ತಾ ಇದ್ದೀನಿ. ಮುಂದೆ ನಾನು 4ನೇ ಸೊಸೆಗೂ ಮಾಡಿಸ್ತೀನಿ. ಪರವಾಗಿಲ್ಲ ಮೇಡಮ್, ಇವ್ರದ್ದು ಮದುವೆ ಆಗಿದ್ರೇನಂತೆ, ಈಗಲೂ ಒಡವೆ ಮಾಡಿಸ್ಕೊಡ್ಬೋದಲ್ಲ. ನೀವೊಂದು ಮಾತು ಹೇಳಿ, ಅಚ್ಚುಕಟ್ಟಾಗಿ ನಾನು ಮಾಡ್ಕೊಡ್ತೀನಿ. ಏನು ಬೇಡ, ಈ ಶಕುಂತಲಾ ದೇವಿ ಕೊಡೋ ಒಡವೆ ಹಾಕೊಳ್ಳೋಕ್ಕೂ ಯೋಗ್ಯತೆ ಬೇಕು. ಅದು ಇವರಿಬ್ರಿಗೂ ಇಲ್ಲ, ಅದಕ್ಕೆ ಮಾಡಿಸ್ತಿಲ್ಲ. ನೀವು ಹೇಳ್ದಷ್ಟು ಮಾಡಿ ಸಾಕು. ಏಯ್, ಏನ್ ಹೇಳ್ತಾ ಇದ್ಯಾ? ನಿಮ್ಮಪ್ಪನ ಏನ್ ಕಾಮಿಡಿ ಮಾಡ್ತಾ ಇದ್ಯಾ? ಅವನಿಂದ ನನ್ನ ಲೈಫ್ ಕಾಮಿಡಿ ಆಗ್ತದೆ. ಅದು ಟ್ರಾಜಡಿಕ್ ಟರ್ನ್ ಆಗಿ ನಿನ್ನ ಕೈಯಲ್ಲಿ ಕೆಲಸ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳು. ಶ್ವೇತಾ, ನಿಮ್ಮಪ್ಪ ಕಣೆ. ಯಾವಪ್ಪ ಯಾರಿಗಪ್ಪ? ನನ್ನ ಅಪ್ಪನ ಮೇಲೆ ಇಲ್ದೇ ಇರೋ ಆಸೆ ನನಗೆ ಈ ಮನುಷ್ಯನ ಮೇಲೆ ಬರುತ್ತಾ? ಕೇಳಿಸ್ತಾ ಇದ್ಯಾ? ಹಲೋ, ನನಗಿಲ್ದೇ ಇರೋ ಸೆಂಟಿಮೆಂಟ್ಸ್ ನಿನಗೆ ಯಾಕೆ? ಈ ವಿಷಯನ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಹೇಳಕ್ಕಾಗಲ್ಲ. ಈ ಕೆಲ್ಸನ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಮಾಡಕ್ಕಾಗಲ್ಲ ಅಂತಾನೆ ನಿನಗೆ ಹೇಳ್ತಿರೋದು. ನಿನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳು.
ಐಮ್ ಸ್ಟಿಲ್ ವೇಟಿಂಗ್ ಪ್ರಖ್ಯಾತ್. ಡೀಲ್ ಡೀಲ್. ಐ ನೋ ಈ ಕೆಲಸದಲ್ಲಿ ರಿಸ್ಕ್ ಇದೆ. ನಾನು ಹೊಡಿತಾ ಇರೋದು ಯಾವುದೋ ಕುರಿ ಕೋಳಿನಲ್ಲ, ಚಂದ್ರಶೇಖರ್ ಆನೆ ಇದ್ದ ಹಾಗೆ. ಸ್ವಲ್ಪ ಯಾಮಾರಿದ್ರು ನನ್ನನ್ನೇ ಹೊಸ್ಕಾಕ್ಬಿಡ್ತಾರೆ. ಬಟ್ ದಟ್ಸ್ ಓಕೆ. ಇದನ್ನೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ನಿನಗೆ ಅಂದಮೇಲೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಶ್ವೇತಾ. ಅಂದಮೇಲೆ ಇದಕ್ಕೂ ಸೈ ನಾನೇನು ನನ್ನ ನಿಯತ್ತೇನು ಅಂತ ತೋರಿಸ್ತೀನಿ. ಗುಡ್. ಟೈಮ್ ಬಂದಾಗ ನಿಯತ್ತಿಗೆ ಏನೇನು ಕೊಡ್ಬೇಕೋ ಎಲ್ಲಾನು ಕೊಡ್ತೀನಿ. ರೆಡಿ ಇರು, ಟೈಮ್ ಹೇಳ್ತೀನಿ. ಓಕೆ.